ಪೈಂಟ್ ಎಲ್ಲ ಆಯಿತು, ಫಿಟ್ಟಿಂಗ್ ಆಗ್ತಾ ಐತೆ ಈಗ. ಇವ್ರು ನಮ್ಮ ಫ್ರೆಂಡು ಕಿರಣ್ ಪೈಂಟ್ ಮಾಡ್ತಾವ್ರು ನೋಡಿ. ಮಾಡೋಕ್ಕೆ ಕೆಲಸ ಮಾಡ್ರಿ ಅಂದರೆ ಇವ್ರು ಪೈಂಟ್ ಮಾಡೋಕ್ಕೆ ಬಂದವ್ರೆ. ಅವಲ್ಸ್ ಕವರ್ಸ್ ಗೈಸ್, ಇದು ಮಾಡೋದಕ್ಕೆ 300 ರೂಪಾಯಿ ಕೊಟ್ಟಿದ್ದೀನಿ. 300 ರೂಪಾಯಿ ವರ್ತಾ ಇಲ್ಲಾಂದ್ರೆ ಕಮ್ಮಿನ ಏನಂತೇಳಿ ಪೀಸ್ ಕಟ್ ಮಾಡಬೇಕದು. ಅದು ಓಪನ್ ಆಗಬೇಕು. ಸ್ಟ್ರೈಟ್ ನೋಡ್ಕೊಳ್ಳಿ, ಸ್ಟ್ರೈಟ್ ನೋಡ್ಕೊಂಡು ಹಾಕಿ. ಯಪ್ಪ, ಎಲ್ಲ ಐಟಮ್ ರೆಡಿ ಮಾಡ್ಕೊಂತವ್ರೆ. ಇದು ತಂತಿದು ವೆಲ್ಡಿಂಗ್ ಮಾಡೋದು ಅದರಲ್ಲಿ. ಯಪ್ಪ, ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ಆಟೋಗೆ ಹಿಂದೆ ಮಡ್ಗಾಡಿ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಬಂದಿದ್ದೀನಿ ಐಟಮನ್ನು. ಇದೇನೆ ಈ ಮಡ್ಗಾಡಿ ಹೋಗಿ ಹಾಕ್ಸೋದು, ಅದು ಕಿತ್ಬಿಟ್ಟು. ಮತ್ತು ಇದ್ರದ್ದು ಲೈಟು ತಂದು ಇಕ್ಕಿದ್ದೀನಿ. ಆ ಲೈಟೆಲ್ಲ ಇದು ನೋಡ್ಬೋದು. ಇದು ಕೀಳ್ಬೇಕೀಗ, ಅಂದರೆ ಇದು ನೆಟ್ಟುಗಳು ಬಿಚ್ಚಿಬಿಟ್ಟು ಇದು ಐತಲ್ಲ ಈ ಗ್ಯಾಪ್ಗಳು ವೆಲ್ಡಿಂಗ್ ಮಾಡಿಸ್ಬೇಕು. ಗ್ಯಾಸ್ ವೆಲ್ಡಿಂಗು 2 ತೆಗ್ದುಬಿಟ್ಟು 2 ಗ್ಯಾಪ್ಗೂ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕು. ಇಲ್ಲಿ ಬಂದಿದ್ದೀನಿ, ನೆನ್ನೆ ಮಾತಾಡಿದ್ದೆ. ಇಲ್ಲೆಲ್ಲ 400 ರೂಪಾಯಿ 500 ರೂಪಾಯಿ ಹೇಳ್ದವ್ರು ಇದು ವೆಲ್ಡಿಂಗ್ ಮಾಡಿ ಫಿಟ್ ಮಾಡಿಕೊಡೋದಕ್ಕೆ. ಒಂದು 300 ರೂಪಾಯಿ ಮಾತಾಡ್ತೀನಿ, ಏನು ಹೇಳ್ತಾರೆ ನೋಡೋಣ. ಏನು 300 ರೂಪಾಯಿ ಆಗುತ್ತೆ ಅಷ್ಟೇ. ಯಾಟಕ್ಕೆ ಫಿಟ್ ಮಾಡೋರೆ ಇವ್ರದ್ದೇ ಅನ್ಸುತ್ತೆ ಆಟೋ. ಇದು ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲಿ ಫಿಟ್ ಮಾಡೋರೆ ಕಾಣಿಸ್ತೈತೆ. ಇಲ್ಲಿ ಈ ಥರ ಇಲ್ಲಿ ಹೋಲ್ಸ್ ಆಗ್ಬೇಕು ಅನ್ಸುತ್ತೆ. ಇಲ್ಲಿ ಹೋಲ್ಸ್ ಆಗ್ಬೇಕು ಇದಕ್ಕೆ. ಅದು ಕಿತ್ತಾಕ್ಬಿಟ್ಟು ಗ್ಯಾಸ್ ವೆಲ್ಡಿಂಗ್ ಮಾಡಿಸಿ ಈ ಥರ. ಆಮೇಲೆ ಇಲ್ಲಿ ಹೋಲ್ಸ್ ಹಾಕ್ತಾರೆ. ಹೋಲ್ಸ್ ಹಾಕಿ ಈ ನೆಟ್ಟಿಗೆ ಹಾಕಿ ತಿರ್ಗಾ ಫಿಟ್ ಮಾಡ್ತಾರೆ. ಈ ಥರ ಫಿಟ್ಟಿಂಗ್ ಇರುತ್ತೆ. ಲುಕ್ ಇದು ಚೆನ್ನಾಗಿರುತ್ತೆ ಒಂಥರ. ಅದಕ್ಕೆ ಈ ಥರ ಫಿಟ್ ಮಾಡ್ಸೋಣ ಅಂತ ಇವಾಗ ಅದು ಇಸ್ಕೊಂಡು ಬಂದಿದ್ದೀನಿ. ಅದೆಷ್ಟು 350 ಆಯಿತು ಗುರು. ಇದೈತಲ್ಲ, ಇದು 350 ಆಯ್ತು. ಇದು 350 ವರ್ತೈತೆ ಹೆಂಗೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇದು ಕಂಪ್ನಿದು ಚೆನ್ನಾಗೈತೆ, ಬಟ್ ಅಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಬಟ್ ಅಂದರೆ ಇದು ನೋಡೋಕೆ ಒಂಥರ ದೊಡ್ಡದಾಗೈತೆ. ಅದಕ್ಕೆ ನನಗೆ ಇದು ಚಿಕ್ಕದು ಇಷ್ಟ ಆಯಿತು. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇವರು ಇಲ್ಲ, ಫೋನು ಮಾಡಿದ್ದೆ, ಫೋನ್ ತೆಗ್ದಿಲ್ಲ, ಎಲ್ಲೋ ಗೊತ್ತಿಲ್ಲ. ವೆಯ್ಟ್ ಮಾಡೋಣ, ಬಂದಮೇಲೆ ವೆಲ್ಡಿಂಗ್ ಯಾವ ಥರ ಮಾಡ್ತಾರೆ ಹೆಂಗೆ ಏನಂತ ನೋಡೋಣ. ಬರಲಿ ರೀ, ಬಂದಲ್ಲಿ ಸಿಗ್ತೀನಿ. ಇದರಲ್ಲೇ ಗ್ಯಾಸ್ ವೆಲ್ಡಿಂಗ್ ಮಾಡೋದು ಎಲ್ಲ ಐತಲ್ಲ. ನಾರ್ಮಲ್ ಅರ್ತ್ ವೆಲ್ಡಿಂಗ್ ಆದರೆ ನಾವು ಮಾಡ್ಬೋದು, ಗ್ಯಾಸ್ ವೆಲ್ಡಿಂಗ್ ಮಾಡಬೇಕು. ಅದರಲ್ಲಿ ಹೋಲ್ಸ್ ಆಗಿಬಿಡುತ್ತೆ. ಓಕೆ, ಬರಲಿ ರೀ, ಬಂದಲ್ಲಿ ಸಿಗ್ತೀನಿ. ಗೈಸ್, ಫೈನಲಿ ಇವಾಗ ಇದು ಬಿಚ್ಚಿದೆ ಮಡ್ಗಾಡು. ನಾನೇ ಬಂದವರೇ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಬಿಚ್ಚಿ ಕಿಕ್ಕಿದ್ದೀನಿ. ಇದು ಮತ್ತು ಇದೆಲ್ಲ ಇನ್ನೊಂದು ಮಡ್ಗಾಡು ಇತ್ತಲ್ಲ, ಇದೆಲ್ಲ ಲೈಟಿಂದ ಫಿಟ್ ಮಾಡಿದ್ವಿ ನಾನು ಮತ್ತು ನಮ್ಮ ಫ್ರೆಂಡು. ಇಲ್ಲಿ ನೋಡಿ, ಫಿಟ್ ಮಾಡಿ ಇಕ್ಕಿದ್ದೀವಿ. ಇದು ಇವಾಗ ಇದು ವೆಲ್ಡಿಂಗ್ ಮಾಡ್ತಾರೆ. ಇದನ್ನು ಗ್ಯಾಸ್ ವೆಲ್ಡಿಂಗು. ಇಲ್ಲಿ ಗ್ಯಾಪ್ ಕವರ್ ಮಾಡಿ ಇಲ್ಲೆಲ್ಲ ಹೋಲ್ಸ್ ಆಗುತ್ತೆ ಗುರು. ಇಲ್ಲೆಲ್ಲ ಹೋಲ್ಸ್ ಮಾಡ್ತಾರೆ. ಹೋಲ್ಸ್ ಮಾಡಿ ನೆಟ್ಟಾಗಿ ಫಿಟ್ ಮಾಡ್ತಾರೆ. ಇಲ್ಲೆಲ್ಲೋ ಬರುತ್ತೆ, ಐ ಥಿಂಕ್ ನಾನು ನೋಡಿದ್ದೀನಿ. ಇಲ್ಲೆಲ್ಲೋ ಬರುತ್ತೆ. ಇಲ್ಲೆಲ್ಲೋ ಬಂದು ಹೋಲ್ಸ್ ಹಾಕಿ ಮಾಡ್ತಾರೆ. ಮತ್ತು ಇಲ್ಲೊಂದು ಹೋಲ್ಸ್ ಮಾಡ್ತಾರೆ ಇದಕ್ಕೆ. ಮತ್ತು ಇಲ್ಲೆಲ್ಲೋ ಒಂದು ಹೋಲ್ಸ್ ಮಾಡಿ ಇದು ಮಾಡ್ತಾರೆ. ಇದೆಲ್ಲ ಫುಲ್ ಕವರ್ ಮಾಡ್ತಾರೆ. ಎಲ್ಲ ಟೂಲ್ಸ್ ಎಲ್ಲ ರೆಡಿ ಮಾಡ್ತಾವ್ರೆ. ಎಷ್ಟೊತ್ತು 1.5 hour ಏನಾಯಿತು ಗುರು ಬಂದು ನಾನು. ಇನ್ನೂ ಅವ್ರು ಬಂದೇ ಇಲ್ಲ. ಇವಾಗ ಬಂದು ರೆಡಿ ಮಾಡ್ತಾವ್ರೆ ನೋಡಿ. ಸಿಕ್ಕಾಪಟ್ಟೆ ಗಲೀಜೈತೆ. ಇದು ಫಿಟ್ ಮಾಡ್ಕೊಂಡು ಮನೆಗೆ ಹೋಗಿ ನೀಟಾಗಿ ತೊಳಿಬೇಕು. ಅಲ್ಲಿ ನೋಡಿ ಮೊನ್ನೆ ಹೆಂಗೈತೆ ಯಪ್ಪ ಸ್ವಾಮಿ, ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ ಗಾಡಿ. ಮೊನ್ನೆ ನೋಡಿ ಹೆಂಗೈತಂತೆ. ಇಲ್ಲಿ ನೋಡಿ ಕೆಸರು. ಯಪ್ಪ, ಈ ಹೊಸ ಗಾಡಿನೇ ಏನಲ್ಲ ಆ ರೇಂಜ್ಗೆ ಆಗೈತೆ. ಫುಲ್ಲು ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ. ಓಕೆ, ಇವಾಗ ಹೋಗಿ ಮಾಡಿಕೊಡ್ತೀನಿ ಅಂತ ಹೇಳೋರು. ಇವಾಗ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇದು ಅಲ್ಲೇ ನೆಟ್ಟಿದು. ಇಲ್ಲಿ ಕಾಣಿಸ್ತೈತೆ ಅಲ್ಲೇ ನೆಟ್ಟು, ಅಲ್ಲೇ ನೆಟ್ಟಿದು. ಇದು ಬಿಚ್ಚಿರೋದು ಒಂಥರ ಲುಕ್ ಚೆನ್ನಾಗೈತೆ ತಾನೆ. ಲುಕ್ ಚೆನ್ನಾಗೈತೆ ಬಿಚ್ಚಿರೋದಕ್ಕೆ. ಎಲ್ಲ ಐಟಮ್ ರೆಡಿ ಮಾಡ್ಕೊತವ್ರೆ. ಇದು ತಂತಿದು ವೆಲ್ಡಿಂಗ್ ಮಾಡೋದು. ಅದರಲ್ಲಿ ಗ್ಯಾಸ್ ವೆಲ್ಡಿಂಗ್ ಮಾಡೋದು. ಇದರಲ್ಲಿ ಪೀಸ್ ಕರೆಕ್ಟಾಗಿ ಇಕ್ಕಿ ಇಲ್ಲಿ ಗ್ಯಾಪ್ಗೆ ವೆಲ್ಡಿಂಗ್ ಮಾಡ್ತಾರೆ.
ಆಮೇಲೆ ನೀಟಾಗಿ ಪೇಂಟ್ ಮಾಡಿ ಏನೋ ಮಾಡಿ ನಿಮ್ಗೆ ಗೊತ್ತಿರೋ ಅಷ್ಟು ನಮ್ಗೆ ಗೊತ್ತಾ. ಬ್ಯಾಟ್ರಿ ಲೋ ಐತೆ. ಪ್ಯಾಂಟ್ ಗಿಂಟೆಲ್ಲ ಸುತ್ತಾಕ್ಬಿಡಿ ಹೇಳ್ತೀನಿ. ಹೆವಿ ಪವರ್ ಅದು, ಕೈ ಇಕ್ಕಿದ್ರೆ ಹಂಗೆ ಸುತ್ತ ಹೋದವ. ಎಲ್ಲ ಪೇಷನ್ಸ್ ಕೆಲಸ ಇದು. ಹೊಡಿತಾ ಮಾತ್ರ ಹೊಡಿತಾ ಎಲ್ಲಿಗದ? ಇಲ್ಲ ನನಗೆ ಅಲ್ಲಿ ಹೊಡೆದಿಲ್ಲಪ್ಪ. ಗಾಡಿ ಇಲ್ಲ ಥಿಕ್ನೆಸ್ ದಪ್ಪನಿಲ್ಲ ಅಲ್ಲ, ಹೊಡೆದ್ರೆ ಹಂಗೆ ಹೋಲ್ಸ್ ಆಗ್ತೈತಾ ಐತಲ್ಲ ಬ್ರೋ ಬಾಡಿನೇ. ಅದು ಇಕ್ಕಿ ಇಕ್ಕಿ ವೆಲ್ಡಿಂಗ್ ಮಾಡೋದು. ನೀಟಾಗಿ ತಿರ್ಗಾ ಪೇಂಟ್ ಮಾಡ್ಬೇಕಲ್ಲ. ಇಲ್ಲಿ ಇದಕ್ಕೆ ಬರ್ತಂತದೆ. ಆಯ್ತು ಹೊಡ್ಬ್ರಿ. ಇನ್ನೂ ಕೆಲಸ ಐತೆ ಇವಾಗ. ಇನ್ನು ಅದೆಲ್ಲ ವೆಲ್ಡಿಂಗ್ ಮಾಡಿ ಗ್ರೈಂಡ್ ಮಾಡ್ಬೇಕಲ್ಲ. ನಾನು ಇದೇ ಫೀಲ್ಡಲ್ಲೇ ಒಬ್ರು ಇದ್ದಿದ್ದು, MS ಮಾಡ್ತಾ ಇದ್ದೆ, ಗ್ಯಾಸ್ ವೆಲ್ಡಿಂಗ್ ಇಲ್ಲ. ಒಳಗಡೆನಾ? ಎಲ್ಲಿ? ಒಳಗಡೆ ವೈರ್ ಇರ್ಬೇಕಷ್ಟೇ. ಏರ್ ಪಾಸ್ ಆದ್ರೆ ಹಿಂಗ್ ಬರತ್ತ. ಯಪ್ಪ ಅದೇ ಸಾಕ. ಎಲ್ಲ ಹೋಲ್ಸೆ ಆಗ್ತೈತಲ್ಲ. ಗಾಡಿ ಇಲ್ಲ ಬಿಡು, ಏನಕ್ಕಿಲ್ಲ, ಏನ್ ನೋಡಿಲ್ಲ, ಏನಕ್ಕಿಲ್ಲ, ಶೋಕಿ ಅಷ್ಟೇ. ಈ ಕಂಬಿ ಹಾಕೋಲ್ಲ, ಅದು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಇವಾಗ ಜಾಸ್ತಿ ಹಾಕಕ್ ಹೋದ್ರೇನೋ ಇದನ್ನು ತುತ್ತಾಗ್ತೈತೆ. ಸೀನ್ ಇದು ಗಾಡಿ ಇದಿಲ್ಲಲ್ಲ, ಆತರಲ್ಲ ನಾವೇನ ಕಂಬಿ ಜಾಸ್ತಿ ಹಾಕಿದ್ರೆ ಫಿನಿಶಿಂಗ್ ಬರಲ್ಲ. ಬೂಸ್ಟ್ ಏನ್ ಬೇಕಾ? ಹೋಲ್ ಮಾಡ್ಬಿಡೋಣ. ಸೆಂಟರ್ ಚೇಂಜ್ ಮಾಡೋದು, ಸೆಂಟ್ರ್ ಹೋಲ್ಸ್ ಮಾಡ್ಬೇಕಲ್ಲ. ಇನ್ನೇನ್ ಮಾಡ್ತೀಯಾ? ಇನ್ನೇನು ಮಾಡಂಗಿದ್ರೆ ನೋಡು, ಅದು ಓಪನ್ ಆಗ್ಬೇಕಲ್ಲ. ಕೆಳಗೆ ಬರುತ್ತೆ, ಇನ್ನ ಅದು ಓಪನ್ ಆಗ್ಬೇಕು. ಸ್ಟ್ರೈಟ್ ನೋಡ್ಕೊಳ್ಳಿ, ಸ್ಟ್ರೈಟ್ ನೋಡ್ಕೊಂಡು ಹಾಕಿ. ಅಲ್ಲೇ ಗಾಡಿ ಇಲ್ಲಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರ್ತಾ ಇತ್ತು ಪಾಟು. ಅವಾಗ ಇದು ಯಾವುದಾದ್ರೂ ಫಿಟ್ ಮಾಡ್ಕೋಬಾರ್ದು. ಇದು ಚಿಕ್ಕದಾಗಿ ಕೊಟ್ಟವನು, ಅದಕ್ಕೆ ಪೀಸ್ ಕಟ್ ಮಾಡಬೇಕದು.
ಅಲ್ಲೊಂದು ಹೊಲ್ಸು ಸೆಂಟ್ರಲ್ಲಿ ಅಲ್ಲೊಂದು, ಮತ್ತು ಕ್ಲಾಂಪ್ ಕಟ್ ಮಾಡಬೇಕು. ಅಲ್ಲೈತಲ್ಲ ಕ್ಲಾಂಪು, ಆ ಕ್ಲಾಂಪ್ ಸೆಂಟ್ರಲ್ಲಿ ಬರುತ್ತೆ, ಅದು ಕಟ್ ಮಾಡಬೇಕು. ಫಿಟ್ಟಿಂಗ್ ಅಲ್ಲಿ ಬಂದ್ಬಿಡತ್ತ ಬಿಡು. ಫಿಟ್ಟಿಂಗ್ ಅಲ್ಲಿ ಬಂದ್ಬಿಡತ್ತ ಕರೆಕ್ಟಾಗಿ ಐತೆ. ಬೋಲ್ಟ್ ಹಾಕಿದ್ರೆ ಹಾಂ ಗ್ರೈಂಡಿಂಗ್ ನೀವು ಮಾಡಲ್ವಾ? ಇಲ್ಲಿ ಕರೆಂಟ್ ಎಲ್ಲ ಐತೆ ಹೇಳು. ಮತ್ತೆ ನೀನು ಗ್ರೈಂಡಿಂಗ್ ತಿರ್ಗಾ ಅಲ್ಲ ಬೇರೆ ಗ್ರೈಂಡಿಂಗ್ ಮಾಡ್ತಿರಲ್ಲ, ಗ್ರೈಂಡಿಂಗ್ ಮಾಡಿ ಬಂದ ಪೇಂಟ್ ಹೊಡೆಯುವಾಗ ಹೊಡ್ಕೊಡ್ತಾನೆ ಬಿಡು ಅದನ್ನ. ಹೊಲ್ಸಾಗೈತೆ, ಇನ್ನು ಗ್ರೈಂಡಿಂಗ್ ಮಾಡ್ಬೇಕು. ಇದೆಲ್ಲ ಬಿಸಿರುತ್ತೆ. ಇಲ್ಲಾಗೈತೆ ಇಲ್ಲಿ. ಇಲ್ಲ, ಇದು ಗ್ರೈಂಡಿಂಗ್ ಮಾಡಿದ್ರೆ ಎಲ್ಲಾದ್ರೂ ಗ್ಯಾಪ್ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು, ಅದಕ್ಕೆ. ಏನಾಗಲ್ಲ. ಇವತ್ತೇ ಬಿಸಿ ಹಾಕೋಣ, ಕೈ ಆಮೇಲೆ ಸುತ್ಕೊಂಡ್ಬಿಟ್ಟಿಯ ಕೈಗೆ. ಇಲ್ಲ ಇಲ್ಲ, ಬಿಸಿ ಇಲ್ಲ. ಇಲ್ಲಿ ಕ್ಲಾಂಪ್ ಕಟ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇದು ಕಟ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಹೋಲ್ಸ್ ಆಗಲ್ಲ, ಅದಕ್ಕೆ. ಇನ್ನು ಇದೆಲ್ಲ ಗ್ರೈಂಡಿಂಗ್ ಮಾಡಿ ಪೈಂಟ್ ಮಾಡಿ ಆಮೇಲೆ ಫಿಟ್ ಮಾಡಬೇಕು. ಇನ್ನು ಹೊಸಕೋಟೆಗೆ ಹೋಗ್ಬೇಕು ಗುರು, ಇದು ಗ್ರೈಂಡಿಂಗ್ ಮಾಡೋಕ್ಕೆ, ಪೈಂಟ್ ಮಾಡೋಕ್ಕೆ. ಮತ್ತೆ ಇಲ್ಲಿ ಗೊತ್ತಿರೋರು ಇಲ್ವ ಯಾರು ಪೈಂಟ್ ಮಾಡೋರು? ಈ ಕಡೆ ಎಲ್ಲೂ ಇಲ್ಲ ಅಣ್ಣ. ಇನ್ನು ಹೊಸಕೋಟೆ ಎಲ್ಲೂ ಇಲ್ಲ. ನಾ ಗ್ರೇಡ್ ಮಾಡ್ಬಿಟ್ಟು ಪಟ್ಟಿ ಹಾಕಿ ಉಜ್ಬಿಡ್ತಾರಲ್ಲ ಅವರು. ಅವ್ರದ್ದೇನಿಲ್ಲ, ಅವ್ರದೇ ಕೆಲಸ ಅದು. ಗ್ರೈಂಡ್ ಹೊಡೆದ್ರೆ ಪೇಂಟ್ ಹೊಡಿತಾರೆ, ಪಟ್ಟಿ ಹಾಕ್ತಾನೆ. ಫಸ್ಟ್ ಏನ್ ಗೊತ್ತಾ, ಫಸ್ಟ್ ಗ್ರೈಂಡ್ ಹೊಡ್ಸು, ಅದೇ ಗೊತ್ತಾಯ್ತು. ಪಟ್ಟಿ ಹೊಡೆದು ವೆಯ್ಟ್ ಮಾಡಿಸಿ ಅವಾಗ ಪೇಂಟ್ ಹೊಡ್ಸ್ಬೇಡ. ಗ್ರೈಂಡ್ ಹೊಡೆದು ವೈಟ್ ಪಟ್ಟಿ ಹೊಡಿತಾರೆ, ಮಿಕ್ಸ್ ಹೊಡಿತಾನೆ. ಅವ್ನು ನೋಡ್ಕೊಂಡು ಮಾಡ್ತಾರೆ. ಪೇಂಟ್ ಹೊಡ್ಸು, ಅದರಲ್ಲೇ ಫಿನಿಶಿಂಗ್ ಇರೋದು. ಇದರಲ್ಲೇನಿಲ್ಲ, ಅದರಲ್ಲೇ ಫಿನಿಶಿಂಗ್ ಇರೋದು. ಗೈಸ್, ಇದು ಮಾಡೋದಕ್ಕೆ 300 ರೂಪಾಯಿ ಕೊಟ್ಟಿದ್ದೀನಿ. 300 ರೂಪಾಯಿ ವರ್ತಾ ಇಲ್ಲಾಂದ್ರೆ ಕಮ್ಮಿನಾ ಏನಂತೇಳಿ. ನನಗಂತೂ 300 ರೂಪಾಯಿ ಪರವಾಗಿಲ್ಲ ಅನ್ಸುತ್ತೆ, ಯಾಕಂದರೆ ಲಾಸ್ಟ್ ಟೈಮ್ ಒಂದು ಗಾಡಿಗೂ 300 ರೂಪಾಯಿ ಆಯಿತು. ಅಲ್ಲೊಂದು ಹೋಲ್ಸು, ಅದು ವೆಲ್ಡಿಂಗ್ ಮಾಡಿ, ಅಲ್ಲೊಂದು ಹೋಲ್ಸು, ಅದನ್ನು ಗ್ರೈಂಡಿಂಗ್ ಮಾಡಿ ಎಲ್ಲ ಪೈಂಟ್ ಮಾಡಬೇಕು. ಮತ್ತು ಇಲ್ಲಿ ನೋಡ್ಬೋದು, ಅಲ್ಲೊಂದು ಹೋಲ್ಸ್ ಮಾಡವ್ರೆ, ಅಲ್ಲೊಂದು, ಅದೆಲ್ಲ ನೀಟಾಗಿ ಗ್ರೈಂಡಿಂಗ್ ಮಾಡಿ ಪೇಸ್ಟ್, ಮೆಟಲ್ ಪೇಸ್ಟ್ ಏನು ಹಾಕ್ತಾರೆ, ಮೆಟಲ್ ಪೇಸ್ಟ್ ಹಾಕಿ ಗುಜ್ಜಿ ಪೈಂಟ್ ಮಾಡ್ತಾರೆ. ಇಲ್ಲಿ ನಿಯರ್ ಅಲ್ಲಿ ಇಲ್ಲ ಪೈಂಟ್ ಮಾಡೋರು. ಇನ್ನು ಹೋದ್ರೆ ನಾವು ಹೊಸಕೋಟೆಗೆ ಹೋಗ್ಬೇಕು ಪೈಂಟ್ ಮಾಡೋಕ್ಕೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಆ ಕಡೆ ಆರ್ಡ್ರ್ ಹಾಕ್ಕೊಂಡು ಹೊಸಕೋಟೆಗೆ ಹೋಗೋಣ. ಓಕೆ, ಇದು ಪೈಂಟ್ ಮಾಡಿಸ್ಕೊಂಡು ಮತ್ತೆ ನೋಡಬೇಕು. ಓಕೆ ಬನ್ನಿ, ಇದು ಫಿಟ್ ಮಾಡಬೇಕಾದ್ರೆ ಸಿಗ್ತೀನಿ, ಪೈಂಟ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ, ಫಿಟ್ ಮಾಡಬೇಕಾದ್ರೆ ಸಿಗ್ತೀನಿ. ನೆಕ್ಸ್ಟ್ ಡೇ ಗೈಸ್, ಇಲ್ಲಿ ನಿಯರ್ ಬೈ ಹೊಸಕೋಟೆ ನಿಯರ್ ಬೈ ಬಂದೆ. ಅಲ್ಲೇ ವೈಟ್ಫೀಲ್ಡಲ್ಲೇ ಗೊತ್ತಿರೋರೊಬ್ರು ಇದ್ರು, ಅಲ್ಲೇ ನಾವು ಫೋನ್ ಮಾಡಿದರೆ ಗೊತ್ತಾಗ್ತಾ ಇತ್ತು. ನಾನು ಅಲ್ಲಿ ಫೋನ್ ಮಾಡಿಲ್ಲ, ಇವಾಗ ಫೋನ್ ಮಾಡಿದೆ, ನಮಗೆ ಜ್ಞಾಪಕ ಬಂದು ಹೇಳಿದ್ರು ಎಪ್ಪತ್ತು ಆಯ್ತು ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಕಾರ್ಡ್ ಕೊಡಿ ಟ್ರಿಪ್ ವರ್ಕ್ ಅಯ್ಯೋ ಕ್ಲಿಕ್ ಮಾಡಿದೆ, ವರ್ಕೇ ಆಗಿಲ್ಲ. ಬಿಡಿ ಹೋಗಿ, ಗೊತ್ತಿಲ್ಲ ನನಗೂ, ನಾನೇ ಫಸ್ಟ್ ಇವಾಗ ಬಂದಿರೋದು. ಏನೊಂದು 4-5 ಗಂಟೆ ಬರ್ಬೋದು. ಇಲ್ಲ, ಬುಕ್ಕಿಂಗ್ ಮಾಡ್ತಾರೆ, ಆದರೆ ನಮಗೆ ಸಿಗತ್ತೆ ಅನ್ನೋದೇನಿಲ್ಲ. ಅದಕ್ಕೆ ಇವಾಗ ಅಲ್ಲಿ ಹೋಗ್ಬೇಕು ತಿರ್ಗ. ಇಲ್ಲಿ ವೆಲ್ಡಿಂಗ್ ಮಾಡಿ ಸಿಕ್ಕಿದ್ದೀನಿ. ಇದು ಪರ್ಫೆಕ್ಟಾಗಿ ಕೆಲಸ ಮಾಡೋಣ ಏನಂತ ಒಂದು ಕಮೆಂಟ್ ಹಾಕಿರಿ, ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಇದು ಬಿಲ್ಡ್ ಕ್ವಾಲಿಟಿನೂ ಅಷ್ಟೇನಿಲ್ಲ ಗುರು. ಈ ಆಟೋಗಳು ಹಳವೇ ಪರವಾಗಿಲ್ಲ, ಸ್ವಲ್ಪ ಇತ್ತು. ಇಲ್ಲಿ ನೋಡಿ, ಏನಿಲ್ಲ, ಇಲ್ಲಿ ಸೀಟ್ ಒಂದೈತೆ ಅಷ್ಟೇ, ಎಲ್ಲ ಫುಲ್ ಬೆಣ್ಣೆಗೈತೆ. ಹಾಂ, ಇದು SS ಫಿಟ್ ಮಾಡೋಕ್ಕೆ ಅದು ಮಾಡಿಸ್ದೆ ಚಿಕ್ಕದು. ಹಾಂ, ಅದೆಲ್ಲ ಇನ್ನು ಅದು ವೆಲ್ಡಿಂಗ್ ಮಾಡಿಸ್ ಅಣ್ಣ, ಅದೇ ಒಳಗಲ್ಲ. ಅದು ಯಾಕಂದರೆ ಆ ಗಾಡಿಗಳಿದ್ರೆ ಇದು ದೊಡ್ಡದಿತ್ತಿದು, ಈ ಪಟ್ಟು ಇದು ಚಿಕ್ಕದಲ್ಲ, ಈ ಚಿಕ್ಕದು ಬಂದು ಇಲ್ಲಿ ಕುತ್ಕೊಳಲ್ಲ. ಇದು ಇಲ್ಲಿ ಕುತ್ಕೊಂತಂದ್ರೆ ಡೋರ್ ಓಪನ್ ಆಗಲ್ಲ. ಅದಕ್ಕೆ ಏನು ಮಾಡೋದು, ಈ ಹೋಲ್ಸ್ ಹಾಕಿ ಈ ಲೆವೆಲ್. ಹಾಂ ಗೈಸ್, ಇವಾಗ ಗ್ರೈಂಡಿಂಗ್ ಮಾಡಿದೆ ಮಿಷಿನಲ್ಲಿ. ಇಲ್ಲ ಐತೆ ನೋಡಿ, ಇಲ್ಲಿ ನೋಡ್ಬೋದು. ಇವಾಗ ಪೈಂಟ್ ಮಾಡ್ಸೋಕೆ ಬಂದಿದ್ದೀನಿ. ಇದು ವೆಲ್ಡಿಂಗ್ ಕರೆಕ್ಟಾಗಿ ಮಾಡಿಲ್ಲ ಗುರು, ಎಲ್ಲ ಗಜ್ಜಾ ಬಜ್ಜಿ ಅಂತ ಮಾಡೋಣ. ಸ್ಟೆಪ್ಪಾಗಿ ಮಾಡ್ಬಿಟ್ಟವನು. ಇಲ್ಲಿ ನೋಡಿ, ಕಾಣಿಸ್ತಾ ಇತ್ತು ಸ್ಟೆಪ್ಪು. ಇಲ್ಲಿ ನೋಡಿ, ಇದೇನೋ ಪರವಾಗಿಲ್ಲ, ಬಟ್ ಹೋಲ್ಸು ಮಿಷಿನಲ್ಲಿ ಮಾಡಬೇಕಾಗಿತ್ತು. ಇಲ್ಲಿ ನೋಡಿ ಸ್ಟೆಪ್ಪು, ಏನು ಮಾಡೋದಂತ ನಾವು ಸುಮ್ಮನೆ ಆಗ್ಬಿಟ್ಟೆ. ಸ್ಟೆಪ್ಪಾಗಿ ಮಾಡವನೆ, ಏನು ಮಾಡೋಕ್ಕಾಗಲ್ಲ. ಮೆಟಲ್ ಪೇಸ್ಟಲ್ಲಿ ಕವರ್ ಮಾಡಬೇಕು. ನಾವು ಪೈಂಟ್ ವರ್ಕು ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಎತ್ತಿ ಗ್ರೈಂಡಿಂಗ್ ಮಾಡಿ ಸ್ಟಿಕ್ಕರ್ ಎಲ್ಲ ಕಿತ್ತಿ ಮಾಡ್ತಾವ್ರೆ. ಇನ್ನು ಮತ್ತು ಈ ವೀಲ್ಗೇನು ಬ್ಲ್ಯಾಕ್ ಪೇಂಟ್ ಮಾಡಬೇಕು.
ಫ್ರಂಟ್ ವೀಲ್ ಎಲ್ಲ ಐತಲ್ಲ ಅಲ್ಲಿ ಸೇಮ್ ಪೈಂಟು ಅದಕ್ಕೂ ಮಾಡಬೇಕು. ಇವರೇ ನಮ್ಮ ಬಾಸ್ ಮಾಡ್ತಾರೆ ಅದಕ್ಕೆ ಪೈಂಟು. తూకం అయిపోతుంది తోలేకు ప్రాబ్లమ్. ఇది పెట్టారు కదా హోల్స్, ఆ బోల్ట్ కరెక్ట్ లోపల పోవాలా. అవునులే, ఆ హోల్స్ కవర్ చేస్తాం చూడేదా ఏమిటి అదే ఊరికే ఇచ్చినది వాడు. ఊరా ఇది అయ్యా అంటే కవర్ చేయాలంటే వద్దు అవుతుంది. అయితే ఐదే అంటే కూకుంటుంది అంట, ఏం కూకొనేది. ನೋಡಿ ಪಾಯಿಂಟ್ ಕಾಣಿಸೋದೇ ಇಲ್ಲ ದೂರದಿಂದ. ಇನ್ನೊಂದು ಕೋಟ್ ಹೊಡಿಬೇಕು. ಅಲ್ಲಿ ನೋಡಿ ಗೊತ್ತಾಗೋದೇ ಇಲ್ಲ ಪಾಯಿಂಟ್ ಮಾಡ್ದಂಗೆ. ಚೆನ್ನಾಗೈತೆ ನೀಟಾಗಿ. ಇವ್ರು ನಮ್ಮ ಫ್ರೆಂಡು ಕಿರಣ್ ಪೈಂಟ್ ಮಾಡ್ತಾವ್ರು ನೋಡಿ. ಮಾಡೋಕ್ಕೆ ಕೆಲಸ ಮಾಡ್ರಿ ಅಂದರೆ ಇವ್ರು ಪೈಂಟ್ ಮಾಡಕ್ಕೆ ಬಂದವ್ರೆ. ಕರೆಕ್ಟಾಗಿ ಉಂದಿ ಕೊಟ್ಟು. ಇವಾಗ ವೀಲ್ಗೂ ಸೇಮ್ ಮ್ಯಾಟ್ ಬ್ಲ್ಯಾಕ್ ಹೊಡಿತಾರೆ. ಯಾಕಂದರೆ ಚೆನ್ನಾಗಿರುತ್ತೆ ಮ್ಯಾಟ್ ಬ್ಲ್ಯಾಕ್ ಒಂಥರ ನೋಡೋದಕ್ಕೆ. ಅದಕ್ಕೆ ಮ್ಯಾಟ್ ಬ್ಲ್ಯಾಕ್ ಮಾಡ್ತಾ ಇದ್ದೀನಿ. ಇದು ಬೇರೆ ಸೌಂಡ್ ಏರ್ದು ಸೌಂಡ್ ಕೇಳಿಸಲ್ಲ ಅಂದ್ಕೊಂಡಿದ್ದೀನಿ. ಎಷ್ಟು ಕೇಳಿಸುತ್ತೆ ನೋಡೋಣ. ಸೈಲೆನ್ಸರ್ಗೂ ಹಂಗೆ ಟಚ್ ಅಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಕಿತ್ತೋಗಿತ್ತು ಲಾಸ್ಟ್ ಟೈಮಲ್ಲಿ ತೋರಿಸಿದೆ. ಅದಕ್ಕೆ ಅದೆಲ್ಲ ಫುಲ್ಲು ಮಾಡಿಸ್ಬಿಡ್ತಾ ಇದ್ದೀನಿ. ಸುಮ್ಮನೆ ತಿರ್ಗಾ ಅಂದ್ರೆ ಆಗಲ್ಲ. ಅದಕ್ಕೆ ಸೈಲೆನ್ಸರ್ಗೂ ಸೇಮು ನೋಡಿ. ಸೈಲೆನ್ಸರ್ ಇವಾಗ ಬ್ರ್ಯಾಂಡ್ ನ್ಯೂ ಥರ ಕಾಣಿಸ್ತೈತೆ. ಸಕ್ಕದಾಗೈತಲ್ಲ, ಏನಂತೀರ ಕಮೆಂಟ್ ಹಾಕಿ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಗೋಯ್ತು, ಹೊಸ ಗಾಡಿ ಆಗೋಯ್ತು ಈಗ ಎಲ್ಲ. ಎಕ್ಕಡಲ್ಲೇದನ ಅಂತೆ. ಮ್ಯಾಟ್ ಇದು ಸಾಕತ್ತಾಗೈತೆ ಪೈಂಟ್. ಇದು ಅಷ್ಟೊಂದು ಶೈನಿಂಗ್ ಓಡಲ್ಲ, ಅಷ್ಟೊಂದು ಇದಿಲ್ಲ. ಕರೆಕ್ಟಾಗಿ ಪರ್ಫೆಕ್ಟ್ ಆಗೈತೆ. ಏನಂತೀರ? ಇದು ನೋಡಿ, ಇದು ಗೊತ್ತಾಗಲ್ಲ ಈಗ ನಮಗೆ. ಟಚ್ ಅಪ್ ಮಾಡಿದ್ರೆ ಗೊತ್ತಾಗಲ್ಲ. ಫುಲ್ ಕವರ್ ಆಗೈತೆ ಇದೆಲ್ಲ. ಅದು ಸೇಮ್ ಅಷ್ಟೇ. ಹತ್ರದಿಂದ ನೋಡಿದ್ರೆ ಸ್ವಲ್ಪ ಅಷ್ಟೇ, ದೂರದಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ. ಅಲ್ಲಿ ನೋಡಿ ಏನು ಗೊತ್ತಾಗಲ್ಲ. ಹೊಸ ಗಾಡಿ ಹೆಂಗೈತೆ ಹಂಗೈತೆ. ಎಲ್ಲ ಪೈಂಟ್ ಆಯ್ತು ಅಷ್ಟೇ, ಇನ್ಯಾವುದು ಪೈಂಟ್ ಏನಿಲ್ಲ. ಎಲ್ಲ ಕ್ಲಿಯರ್ ಆಯಿತು. ಓಕೆ, ಡ್ರೈ ಆಗಲಿ ರೀ. ಡ್ರೈ ಆದಮೇಲೆ ಸಿಗ್ತೀನಿ. ಯಾವುದೇ ಮಡಗಾಡ ಇಲ್ಲಿ ನೋಡಿ. ಇದು ಇದು ಬ್ಲ್ಯಾಕ್. ಇದು ಮಡಗಾಡ. ಯಾಕಂದರೆ ಇಲ್ಲಿ ನೀರು ಹೊಡೆದು ಇದು ಹೋಗುತ್ತೆ. ಅದಕ್ಕೇ ಏನು ಮಾಡಿದೆ, ಇದು ಸ್ವಲ್ಪ ಒಳಗಡೆ ಮಾತ್ರ ಅಷ್ಟೇ.
ಈಚೆಲ್ಲ ಏನು ಹೊಡೆದಿಲ್ಲ, ಈಚೆಲ್ಲ ಕ್ರೋಮಿಯಮ್ ಐತೆ. ಒಳಗಡೆ ಮಾತ್ರ ಸ್ವಲ್ಪ ಟಚ್ ಅಪ್ ಮಾಡಿರೋದು ಇದು ಫುಲ್ಲು ಕಾಣಿಸ್ತೈತಾ. ಯಾಕಂದರೆ ಇಲ್ಲಿ ನೀರು ಬಿದ್ದು ಬಿದ್ದು ಏನಾಗುತ್ತೆ, ಇದು ರೆಸ್ಟ್ ಹಿಡಿತದೆ. ಪೈಂಟ್ ಇದ್ರೆ ಏನಾಗುತ್ತೆ, ರೆಸ್ಟ್ ಹಿಡಿಯಲ್ಲ. ಅದಕ್ಕೇ ಅದು ಹೊಡ್ತಿರೋದು. ಸರಿನಾ, ಓಕೆ, ಡ್ರೈ ಆಗಲಿ, ಬನ್ನಿ. ಡ್ರೈ ಆದಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಪೈಂಟ್ ಎಲ್ಲ ಆಯಿತು. ಪೈಂಟ್ ಆದಮೇಲೆ ಇವಾಗ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಮಡ್ಗಾಡು ಪೈಂಟೆಲ್ಲ ಆಯಿತು, ಫಿಟ್ಟಿಂಗ್ ಆಗ್ತಾಯಿದೆ ಈಗ. ಫಿಟ್ಟಿಂಗ್ ಆಯಿತು, ಇನ್ನು ಟೈಟ್ ಮಾಡಬೇಕು. ಟೈಟ್ ಮಾಡ್ತಾವ್ರೆ. ಪೈಂಟೆಲ್ಲ ಆಯ್ತಲ್ಲ, ಸಾಕದ. ಪೈಂಟಿದೆ ಜಾಸ್ತಿ ಹಿಂಸೆ ಇದ್ದಿದ್ರು. ಪೈಂಟ್ ಆಗಿಬಿಟ್ರೆ ನಮ್ದು ಏನು ಅಷ್ಟೊಂದು ಟೆನ್ಷನ್ ಇರಲ್ಲ. ನೋಡಿ, ಏನು ಗೊತ್ತಾಗೋದೇ ಇಲ್ಲ ಪೈಂಟ್ ನಮಗೆ. ನೋಡಿ, ಪೈಂಟ್ ಮಾಡೋರ ಹೆಂಗೆ ಏನಂತ ಏನು ಗೊತ್ತಾಗಲ್ಲ. ಅದೇ ಕೆಲಸ, ಪೈಂಟ್ ಕೆಲಸ. ಅವನು ಕರೆಕ್ಟಾಗಿ ಗ್ಯಾಸ್ ವೆಲ್ಡಿಂಗ್ ಮಾಡಿಲ್ಲ, ಏನು ಮಾಡೋದು. ಅದಕ್ಕೆ ಅಡ್ಜಸ್ಟ್ ಮಾಡಿ ಪೈಂಟಿಗೆ ಸ್ವಲ್ಪ ಇದೆಲ್ಲ ಇಕ್ಕಿ ಮಾಡಿದ್ದು. ಹೆಂಗೋ ಪೈಂಟ್ ಆಯ್ತಲ್ಲ, ಅದೊಂದೇ ದೊಡ್ಡ ಟಾಸ್ಕ್ ಇದ್ದಿದ್ದು. ಆಯಿತು, ಇವಾಗ ಫಿಟ್ಟಿಂಗ್ ಆದಮೇಲೆ ಕೆಲಸ ಕಡೆಗೆ ಹೋಗಬೇಕು. ಸರಿನಾ ಗೈಸ್, ಇವಾಗ ನೋಡಿ ಮಿರರ್ಗೆ ಪಾಲಿಶ್ ಮಾಡ್ತಾಯಿದ್ದೀವಿ. ಅಂದರೆ ನೀರು ಬಿದ್ರೇನು ಜಾರ್ಕೊಂಡು ಹೋಗೋ ಥರ. ಏನು ಹಂಗೆ ನೀರು ಬಿದ್ದರೆ ಹಂಗೆ ಯಪ್ಪ ಫುಲ್ ಕೊಚ್ಚಾಗ್ಬಿಡತ್ತೆ. ಅದಕ್ಕೆ ಮಿರರ್ಗೆ ಇದಾಕಿದ್ರೆ ಇದಾಗತ್ತಂತ. ಸ್ವಲ್ಪ ಪಾಲಿಶ್ ಮಾಡೋದಕ್ಕೆ ಪಾಲಿಶ್ ಮಾಡ್ತೀವಿ ಈಗ. ಇದಾಗ್ಬಿಟ್ಟು ಇದಾಕಿ ಪಾಲಿಶ್ ಮಾಡ್ಬೇಕಾದ್ರೆ ಸಿಗ್ತೀನಿ ರೀ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಹೆಂಗೈತೆ ಅಂತ. ಪಾಲಿಶ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅಂತ ನೋಡಿಸ್ತೀನಿ ರೀ. ಇವಾಗ ನೋಡಿ ಗೈಸ್, ಪಾಲಿಶ್ ಮಾಡಿ ಇಕ್ಕಿದ್ದೀನಿ. ಹೆಂಗೈತೆ ನೋಡಿ. ನೀರು ಹಾಕಿದ್ರೂ ಡಾಟ್ ಬಿಡಲ್ಲ, ಹಂಗೆ ಸೋರ್ಕೊ ಬಂದ್ಬಿಡುತ್ತೆ. ಪೈಂಟ್ ಮಾಡೋಕ್ಕೆ ಬಂದರೆ ಎಲ್ಲ ನೀಟಾಗಿ ಪಾಲಿಶೇ ಮಾಡಿಕೊಟ್ಬಿಟ್ರು. ಇಲ್ಲಿ ನೋಡಿ, ಇಲ್ಲಿ ಪಾಲಿಶ್ ಹಾಕವ್ರೆ. ಎಲ್ಲ ನೀಟಾಗಿ ಪಾಲಿಶ್ ಹಾಕ್ಕೊಂಡು ಪೈಂಟ್ ಎಲ್ಲ ಒಣಗಲಿ ಅಂತಿದ್ದೆ. ಇನ್ನೂ ಒಣಗಿಲ್ಲ, ಇನ್ನು ಸ್ವಲ್ಪ ಒಣಗಬೇಕು ಪೈಂಟು. ಒಣಗೈತೆ ಅನ್ಸುತ್ತೆ. ಆ ಕಡೆನೂ ಒಣಗೈತೆ, ಇಲ್ಲೂ ಒಣಗೈತೆ. ಇನ್ನು ಸ್ವಲ್ಪ ಒಂದು 10 ನಿಮಿಷ ಅಷ್ಟೇ ಒಣಗಿಬಿಟ್ರೆ ಇಲ್ಲಿಂದ ಹೋಗ್ತಾ ಇರೋದು. ನೋಡಿ, ಪಾಲಿಶ್ ಹಾಕ್ತಾವ್ರೆ. ನಾನು ಪೈಂಟ್ ಮಾಡಿಸ್ಕೊಳಕ್ಕೆ ಬಂದರೆ ಅವ್ರು ಪಾಲಿಶೇ ಮಾಡಿಕೊಡ್ತಾವ್ರೆ. ಏನು ಹಾಕಿ ಉಜ್ಜಿದ್ದು ಅವಾಗಿಂದ ಯಪ್ಪ ಇದೇ ಆಗೋಯ್ತು ನಮ್ಮದೆಲ್ಲ. ಕೆಲಸ ಮಾಡ್ರು ಅಂದರೆ ಪಾಲಿಶ್ ಹಾಕ್ಕೊಂಡು ಉಜ್ಜುತ್ತಾ ಇದ್ದೀವಿ. ನೋಡಿ, ಅಲ್ಲಿರೋ ಮಾರ್ಕ್ ಎಲ್ಲ ಹೋಗುತ್ತೆ ಅದರಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಮಾರ್ಕ್ ಆಯ್ತಾ, ಹೋಯ್ತು. ಈ ಸೈಡ್ಗಳಲ್ಲಿ ಇದೇ ಜಾಸ್ತಿ ಅಂದರೆ ಡ್ಯಾಮೇಜ್ ಆಗೋದು. ಇದು ಈ ಪಾರ್ಟು ಮತ್ತು ಆ ಕಡೆ ಮುಂದೆ ಮಡ್ಗಾಡು, ಹಿಂದೆ ಮಡ್ಗಾಡು, ಅದೇ ಜಾಸ್ತಿ ಮಾರ್ಕ್ಗಳಾಗೋದು, ಡ್ಯಾಮೇಜ್ ಆಗೋದು. ಅದು ಬಿಟ್ಟರೆ ಬೇರೆ ಪಾರ್ಟ್ ಯಾವುದು ಡ್ಯಾಮೇಜ್ ಆಗೋಲ್ಲ. ಅಲ್ಲಿ ನೋಡಿ, ಉಜ್ಜಿದ ಮೇಲೆ ಆ ಮಾರ್ಕ್ಗಳು ಯಾವುದು ಇರೋಲ್ಲ, ಹಂಗೆ ಕ್ಲಿಯರ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಆಗೋಯ್ತು, ಹೊಸದು. ನೀರು ಬಿದ್ರೂ ನಿಲ್ಲಲ್ಲ, ಹಂಗೆ ಸೋರ್ಕೊಬಂದು ಬಿದ್ದೋಗುತ್ತೆ. ಅದಕ್ಕೆ ಅವ್ರು ಹೇಳ್ತಾವ್ರೆ, ಎಲ್ಲ ಹೇಳ್ಕೊಡ್ತೀನಿ ಮಾಡೋದು ಯಾವ ಥರ ಏನಂತ. ನೀನೇ ಮನೆಯಲ್ಲೇ ಮಾಡ್ಕೊಬಿಡು, ನನ್ನ ಹತ್ರ ಬರಬೇಡ ಅಂತ. ಅದಕ್ಕೆ ಹೇಳ್ದೆ, ಹ್ಞೂ ಸರಿ ಆಯಿತು, ನಾನು ನಿನ್ನ ಹತ್ರ ಬರೋಲ್ಲ, ಮನೆಯಲ್ಲೇ ನಾನೇ ಮಾಡ್ಕೊಡ್ತೀನಿ, ಎಲ್ಲ ಈಸ್ಕೊಂಡೋಗಿ ಇಟ್ಕೊಳ್ತೀನಿ ಅಂತ ಹೇಳಿದ್ದೀನಿ. ಏನಂತೀರಾ? ಹೊಸ ಗಾಡಿ ಆಗೋಯ್ತು ಗಾಯ್ಸ್. ಚಿನ್ನ ಪೆರಿ ಅಂತ ಮೆರೀತೈತೆಲ್ಲ. ಏನಂತೀರ, ಒಂದು ಕಮೆಂಟ್ ಹಾಕಿರಿ. ಅಲ್ಲಿ ನೋಡಿ, ಮೆರೀತೈತೆ ಮಿರರ್ ಥರ. ಇದಕ್ಕೂ ಡಿಫ್ರೆನ್ಸ್ ನೋಡಿ ಗೊತ್ತಾಗತ್ತೆ. ಇಲ್ಲೊಂದು ಆಟೋ ಐತಪ್ಪ, LPG ಆಟೋ. ಇದು ಹೆಂಗೈತೆ ನೋಡಿ ಗಾಡಿದು. ನನಗೆ ಈ ಶೇಪ್ ಭಯಂಕರ ಇಷ್ಟ ಗುರು. ಈ ಶೇಪ್ ಐತಲ್ಲ, ಈ ಶೇಪ್ ಇಷ್ಟ. ನೋಡಿ, ಇಲ್ಲೊಂದು ಗಾಡಿ ಮಾಡಿಕ್ಕವ್ರೆ ಆಲ್ರೆಡಿ. ಈ ಗಾಡಿ ಇದೆ. ಇಲ್ಲಿ ನೋಡಿ ಹೆಂಗೈತೆ ಅಂತ ಫಿನಿಶಿಂಗ್. ಸಕ್ಕದಾಗೈತಲ್ಲ. ಇನ್ನು ಅಲ್ಲೆಲ್ಲ ಐತೆ ಪಾರ್ಟ್ಸ್. ಇದು ಕೀಳ್ಬೇಕಿದೆ, ರಬ್ಬರ್ಗೆ ಹಾಕಿ ಇಕ್ಕಿರೋದು. ಇದೆಲ್ಲ ನೋಡಿ ನೀಟಾಗಿ ಒರೆಸ್ಬಿಟ್ರೆ ಮುಗೀತು ಈ ಗಾಡಿಗೆ. ಇವರೇ ಪಾಲಿಶ್ ಎಲ್ಲ, ಪೈಂಟು ಪಾಲಿಶ್ ಎಲ್ಲ ಆಲ್ ಇನ್ ಒನ್ ಮಿಕ್ಸ್. ನೋಡ್ಕೊಬಿಡಿ. ಏನೋ ಡೌಟ್ ಇದ್ರೂ ಫೋನ್ ಹಾಕಿ, ಕೆಳಗೆ ನಂಬರು ಕೊಟ್ಟಿರ್ತೀನಿ. ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ನನ್ನ ಕಡೆಯಿಂದ ಬಂದ್ರೂ ಡಿಸ್ಕೌಂಟು ಮಾಡಿಕೊಡ್ತಾರೆ ಫ್ರೀಯಾಗಿ.
ಫ್ರೀಯಾಗಿ ಬೇಡ, ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸರಿನಾ? ಏನೋ ಡೌಟ್ ಇದ್ದರೆ ಕೆಳಗೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರಿನಾ? ಓಕೆ, ಇದೆಲ್ಲ ಒಣಗಿದ ಮೇಲೆ ಸಿಗ್ತೀನಿ. ಸರಿ, ಬಾಯ್.